ಚಳಿ ಚಳಿ ನಿಂತ್ಕೋ ಚಳಿ ರೀ ನಿಂತ್ಕೊಳ್ಳಿ. ಯಾಕೆ ಯಾಕೆ ನಿಂತ್ಕೋಬೇಕು? ಸುಮ್ಮನೆ ಬಾ, ನಾವು ಪೊಲೀಸ್ ಸ್ಟೇಷನ್ ಇಂದನ ನೋಡ್ತಾನೆ ಇದೀವಿ. ಏನೋ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ದೆ. ಏನು ಮಾತಾಡಕ್ಕೆ ಉಳಿದಿಲ್ಲ. ನಿಮ್ಮ ಅಪ್ಪ ಅಮ್ಮಯ್ಯ ನೋಡ್ದ ಎಂತ ಕೆಲಸ ಮಾಡ್ಬಿಟ್ರು. ನಮ್ಮನೇನೆ 2 ದಿವಸ ಜೈಲಾಗಿರ ಮಾಡ್ಬಿಟ್ರಲ್ಲ. ಅಯ್ಯೋ, ಅವ್ರಿಗೆ ಗೊತ್ತಿಲ್ಲ, ಏನೋ ತಪ್ಪಾಗಿ ಕಂಪ್ಲೇಂಟ್ ಕೊಟ್ಟವ್ರೆ. ಅದಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಈ ಥರ ಎಲ್ಲ ಮಾಡಬೇಡ್ರಿ. ನನಗೂ ಬೇಜಾರಾಗುತ್ತೆ. ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ರಲ್ಲ ಅಂತ ನನಗೂ ಬೇಜಾರಾಗಿದೆ. ಆದರೆ ಏನು ಮಾಡೋದು, ಅವ್ರಿಗೆ ನಿಮ್ಮ ಮೇಲೆ ನಂಬಿಕೆ ಇರಲಿಲ್ವಲ್ಲ. ಅವರು ಇವಾಗ ನೋಡ್ತಾ ಇದ್ದಾರೆ. ಮುಂಚೆದೆಲ್ಲನ ಇವಾಗ ನೀವು ಬದಲಾಗಿರೋದು ಗೊತ್ತಿಲ್ಲ ಅವ್ರಿಗೆ, ಅದಕ್ಕೆ ಹಂಗೆಲ್ಲ ಮಾತಾಡ್ಬಿಟ್ರು. ದಯವಿಟ್ಟು ತಪ್ಪು ತಿಳ್ಕೊಂಬಕ್ಕೆ ಹೋಗ್ಬೇಡ್ರಿ. ಏನು ತಪ್ಪು ತಿಳ್ಕೊಂಬೋದು? ನನಗಂತೂ ಒಳಗನೆ ಬಂದಿತ್ತು ಗೊತ್ತಾ. ಸರಿಯಾಗಿ ಊಟ ಮಾಡಿಲ್ಲ, ನಿದ್ದೆನೂ ಮಾಡಿಲ್ಲ. ಕೇಳು ಸೇಳಿನ ಬೆಳೆ ಬೇಕಾದ್ರೆ. ಗೊತ್ತಾಯ್ತು ರೀ. ನೀವೇನು ಮಾಡೋದು, ನಮ್ಮ ಅಪ್ಪ ಅಮ್ಮಗೆ ನಿಮ್ಮ ಬಗ್ಗೆ ಗೊತ್ತಿಲ್ವಲ್ಲ, ಹಂಗಾಗಿ ನೀವೇ ಏನೋ ಮಾಡಿರ್ತೀರ ಅನ್ಕೊಂಡು ಕಂಪ್ಲೇಂಟ್ ಕೊಟ್ಟವ್ರೆ. ಸಾರಿ, ಕ್ಷಮಿಸ್ಬಿಡಿ. ಹೌದಪ್ಪ, ಏನೋ ಗೊತ್ತಿಲ್ಲದೆ ನಾವು ದುಡುಕ್ಬಿಟ್ವಿ. ಬೇಜಾರು ಮಾಡ್ಕೋಬೇಡ್ರಿ ಸೇಳಿ. ಬೇಜಾರು ಮಾಡೋದೆಲ್ಲ ಮಾಡಿಬಿಟ್ಟು ಮಾಡ್ಕೋಬೇಡ್ರಿ ಅಂದರೆ ನಡಿಸೇಳಿ. ಇವ್ರ ಹತ್ರ ಏನು ಮಾತು? ಮನೆಗೆ ಹೋಗೋಣ ನಾವು. ನಮಗೇನೆ ಅಲ್ಲಿದ್ದು ಮೈಕೈ ಎಲ್ಲ ನೋವು. ಸಾಕಾಗೈತೆ. ಹಂಗೇನೆ ನಿದ್ದೆನೂ ಮಾಡಿಲ್ಲ. ಹೋಗಿ ಮನಿಕಬೇಕು ಮೊದಲು ಒಂದಿಟ್ಟು ಉಂಡು. ನಡಿ. ಸರಿ ಆಯ್ತು, ಬರ್ರಿ ಹೋಗೋಣ. ಇವ್ರ ತಗೇನು ಮಾತು. ಓ ಸೇಳಿ ಈರ ಬಂದ್ಬಿಟ್ರಾ? ಯಾಕೋ ಬರೋಲ್ಲ, ನಾವು ಜೈಲ್ನಾಗೆ ಇರ್ತೀವಿ ಅಂತ ತಿಳ್ಕೊಂಡಿದ್ದ. ತೆಗಿ ಜಾಗ ಬಿಡು. ಇವಳು ಮಾತಾಡ್ಸಿರಿ ಮೈ ಮೇಲೆ ಬಂದಂಗೆ ಆಡ್ತಾಳೆ, ದೆವ್ವ ಬಂದಂಗೆ. ಏನೋ ಮಾತಾಡ್ಸಿನಪ್ಪ ಜೈಲಿಂದ ಬಂದ್ರ ಅಂತ, ಅದಕ್ಕೆ ಹಂಗೆ ಆಡ್ತಾರೆ ಇವ್ರು 2. ಇನ್ನೊಂದು ಸ್ವಲ್ಪ ದಿನ ಅಲ್ಲೇ ಇರ್ಬೇಕಾಯ್ತು, ಸರಿಯಾಗಿ ಗೊತ್ತಾಗದು. ಶಿಲ್ಪ ಅಂತೂ ಇಂತೂ ನೀನು ಎಲ್ಲಿದ್ದೋ ಏನೋ ಸದ್ಯ ಬಂದಿಯಲ್ಲ. ಅಲ್ಲ ಸುರೇಶ ನಿನ್ನ ನೋಡು ಕಿಡ್ನಾಪ್ ಮಾಡಿ ಎಂಥ ಕೆಲಸ ಮಾಡಿದ್ದಾನೆ. ನೀನು ಅವಾಗಲೇ ಮಾತಾಡ್ಸಕ್ಕೆ ಬರಬೇಕು ಅಂತ ಅನ್ಕೊಂಡೆ, ಪೊಲೀಸ್ನ ನೀನು ಕರ್ಕೊಂಬಂದಾಗ್ಲೇನೆ. ಆದರೆ ಏನು ಮಾಡೋದು, ನನಗೆ ಬರೋಕ್ಕಾಗಲಿಲ್ಲ. ಏನೋ ಕೆಲಸ ಇತ್ತು, ಹಂಗಾಗಿ ಬರಲಿಲ್ಲ. ತಿರ್ಗಾ ನೀವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದೀರಾ ಅಂತ ಗೊತ್ತಾಯ್ತು. ಬಿಡು, ಬಂದ ಮಾತಾಡ್ಸೋಣ ಅಂದ್ಕೊಂಡೆ. ಅಲ್ಲ ಅವನ ಹತ್ರ ಅದು ಹೆಂಗೆ ನೀನು ಅವನ ಜೊತೆಗೆ ಹೋದೆ ಕಿಡ್ನಾಪ್ ಆಗೋ ಥರನ? ಹೆಂಗೆ ಕರ್ಕೊಂಡೋದ ಅವನು ನಿನ್ನ? ಏನು ಮಾಡೋದು ರಾಣಿ, ನನಗೆ ದುಡ್ಡು ಕೊಡ್ಬೇಕಾಗಿತ್ತಲ್ಲ. ಅವನು ದುಡ್ಡು ಕೊಡ್ತೀನಿ ಬಾ, ಹೊಲ್ದ ಹತ್ರ ಐತಿ ದುಡ್ಡು, ಇಲ್ಲೆಲ್ಲ ಕೊಡೋಕ್ಕಾಗಲ್ಲ ಅಂತೇಳಿ ಹೇಳ್ದ. ನಾನು ಅದಕ್ಕೆ ದುಡ್ಡು ಸಿಗುತ್ತೆ ಅಲ್ವಾ, ಹೆಂಗಾದ್ರೂ ಆಗಲಿ ಹೇಳು ಇಸ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಹೋದೆ. ಒಳ್ಳೆ ಒಂಥರ ನಾಟಕ ಮಾಡಿ ಕರ್ಕೊಂಡೋಗಿ ಅಲ್ಲಿ ಕೈ 2 ಹಿಡ್ಕೊಂಡು ಗುಡ್ಲ ಕೂಡಾಕ್ಬಿಟ್ಟ ಲೋಪರ್ ನನ್ನ ಮಗ. ನನಗೆ ಏನು ಮಾಡೋದು ಅಂತಲೂ ಗೊತ್ತಾಗಲ್ಲ. ಅಲ್ಲಿ ಯಾರು ಅರ್ಸ್ಕೊಂಡು ಯಾರೂ ಬರೋಂಗಿಲ್ಲ. ಬೇರೆ ಬಟ್ಟೆ ತುರುಕ್ದ. ಅಯ್ಯಪ್ಪ, ಬೇಡ ಯಪ್ಪ, ಹಿಂಸೆ. ನನ್ನ ಮಗನ ಕಂಪ್ಲೇಂಟ್ ಕೊಟ್ಟು ಒಳಗಾಕ್ಸಿದೀವಿ. ಪೊಲೀಸ್ನವರು ಒಳಗಾಕ್ಯವ್ರಿ. ಬಿಡ್ಬೇಡ್ರಿ ಸರ್ ಅಂತಾನು ಹೇಳಿ ಬಂದಿದ್ದೀನಿ. ಸರಿಯಾಗಿ ಆಗೈತಿ ಆ ಸುರೇಶನ್ಗೆ. ಜೀವನ ಪೂರ್ತಿ ಜೈಲಾಗೆ ಇರ್ಬೇಕಾ ನನ್ನ ಮಗ. ಅವ್ನ ಯಾರೂ ಬಿಡಿಸ್ಕೊಂಬರೋದು ಇಲ್ಲ. ಹೌದಾ, ದುಡ್ಡು ಕೊಡ್ತೀನಿ ಅಂತ ಹೇಳಿ ನಮ್ಸ್ ಕರ್ಕೊಂಡೋದ್ನ. ಅಯ್ಯೋ ದೇವ್ರೆ, ಎಂಥ ಕೆಲಸ ಆಯ್ತು. ಸದ್ಯ ನಿನ್ನ ಏನು ಮಾಡಿಲ್ವಲ್ಲ, ಹಂಗೆ ಕಿಡ್ನಾಪ್ ಮಾಡಿ ಬಚ್ಚಿಟ್ಟಿದ್ದಾನಲ್ಲ. ಏನಾನ ಸಾಯಿಸ್ಗೀಸಿದ್ರೆ ಏನು ಗತಿ? ಅದೇ ಕಣಮ್ಮ, ನಮಗೂ ಭಯ ಆಗಿದ್ದು. ನಮಗೆ ಆ ಸೇಳಿನೂ ಅವನು ನಮ್ಮ ಶಿಲ್ಪಮ್ಮ ಗಂಡನು ಹೇಳ್ದಾಗ ನಂಬಿರಲಿಲ್ಲ. ಆ ಸುರೇಶ ಅಂತ ಹೇಳಿದಾಗ ಇವರೇ ಏನೋ ಮಾಡಿ ಸುಳ್ಳು ಕತೆ ಕಟ್ತಾ ಇದ್ದಾರೆ. ಅದಕ್ಕೆ ಇವ್ರ ಮೇಲೆ ಅನುಮಾನ ಬರಬಾರ್ದು ಅಂತಾನ ಇವರೇ ಎಲ್ಲ ಕಡೆನೂ ಹೇಳಿ ಎಲ್ಲೋ ಕಳೆದೋಗ್ಯಾಳೆ ಅಂತಾನೆ ಹೇಳ್ಕೆ ಬಂದಾರೆ ಅಂತಾನ ನಮ್ಗನ್ನಿಸ್ತು. ಹಂಗಾಗಿ ನಾವು ಈ ಸೇಳಿ ಮೇಲೂ ಅವನ ಮೇಲೂ ಗಂಡನ ಮೇಲೂ ಕಂಪ್ಲೇಂಟ್ ಕೊಟ್ವಿ. ಆದರೆ ಹಿಂಗಾಗಿರುತ್ತೆ ಅಂತಾನ ನಮಗೆ ಗೊತ್ತಾಗಲಿಲ್ಲ. ಹೌದಮ್ಮ, ನಮ್ಮ ಶಿಲ್ಪಮ್ಮ ಬೇರೆ ಅವ್ನ ಗಂಡ ಕುಡಿತಾನೆ, ಅವಳು ಸೇಳಿ ಸರಿ ಇಲ್ಲ, ಕಳ್ಳಿ, ಅವಳಿಂದಾನೇ ಜೈಲಿಗೆ ಹೋಗಿದ್ದು ಅಂತ ಎಲ್ಲ ಗೊತ್ತಿತ್ತಲ್ಲ ನಮಗೆ. ನಮ್ಮ ಚಿಕ್ಕ ಮಗಳು ನಾವು ಮಾತುಕತೆ ಆಡಿದ ಮನೆಗೇನೆ ಹೋಗಿ ಸಿಗಾಕೊಂಡು ಕಳ್ತನ ಮಾಡಿ ಮದುವೆ ಎಲ್ಲ ನಿಂತೋಯ್ತಲ್ಲ. ಹಂಗಾಗಿ ಇವರೇ ಏನೋ ಮಾಡಿರ್ತಾರೆ ಕಳ್ಳರು ಅಂತ ಹೇಳ್ಬಿಟ್ಟು ನಮ್ಗೆ ಅವ್ರ ಮೇಲೆ ಅನುಮಾನ ಬಂದು ನಾವು ಕೊಟ್ಟಿದ್ದು ಅಷ್ಟೇನೆ. ಅಷ್ಟು ಬಿಟ್ಟರೆ ಇಂಥದ್ದೆಲ್ಲ ನಮ್ಗೆ ಗೊತ್ತಿರಲಿಲ್ಲ. ಇವಳು ಅವನು ಯಾರೋ ಸುರೇಶನ ಜೊತೆ ಜಗಳ ಮಾಡ್ಕೊಂಡಿದ್ದು, ಅವನಿಂದ ಮೋಸ ಹೋಗಿರೋದು ಎಲ್ಲ ನಮಗೆ ಗೊತ್ತೇ ಇರಲಿಲ್ಲ. ಹಂಗಾಗಿ ನಾವು ಈ ಥರ ಎಲ್ಲ ಏನೋ ಎಡವಟ್ಟು ಆಗೋಯ್ತು. ಅಯ್ಯೋ ಹೋಗ್ಲಿ ಬಿಡ್ರಿ, ಆ ಸೇಳಿದು ಇರುದ್ದು ಏನು ಅವ್ನು ಏನು ತಲೆ ಕೆಡಿಸ್ಕೊಂತೀರ? ಅವ್ರು ಯಾವನಿ ಎಣ್ಣೆ ಕುಡಿಯೋಕೆ ಒಂದು ದುಡ್ಡು ಕೊಟ್ಟರೆ ಸಾಕು ಸುಮ್ಮನೆ ಆಗ್ತಾರೆ. ಆ ಸೇಳಿದಿನ ಏನು ಹೇಳ್ತೀರಾ? ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ನಡೀರಿ ಮನೆ ಹತ್ರ. ಆದರೂ ರಾಣಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಈಗ ನನ್ನ ಮನೆಗೆ ಹೆಂಗೆ ಹೋಗೋದು ಅಂತಾನ. ಏನೋ ಮನೆಗೆ ಬರಬೇಡ ಅಂತ ಹೇಳಿದ್ರೆ ಅವರಿಬ್ರು. ಯಾಕೆ ಬರಬೇಡ ಅಂತಾರೆ? ನಿನಗೂ ಆ ಮನೆಗೆ ಹಕ್ಕೈತೆ. ನೀನು ಹಂಗೆಲ್ಲ ಯಾಕೆ ಎದ್ರಕಂತೀಯ? ಸುಮ್ಮನೆ ಹೋಗು ಬಾ, ನಾನು ಬರ್ತೀನಿ. ನಡಿಯಮ್ಮ ಶಿಲ್ಪ, ಯಾಕೆ ಎದ್ರಕಂತೀಯ ಅವರಿಬ್ರಿಗಾಗಿನ? ಅವರಿಬ್ರು ಎಂಥವ್ರು ಅಂತಾನೆ ಎಲ್ಲರಿಗೂ ಗೊತ್ತಿದೆ. ನಡಿ, ನೀನು ಯಾಕೆ ಎದ್ರಕಂತೀಯ? ನಾವಿದ್ದಂಗೆ ಇಷ್ಟು ದಿನ ಅಂತ ನಾವಿಲ್ದೇ ಇದ್ದಾಗಲೇ ನೀನು ಎದ್ರಕಂಡಿಲ್ಲ ಅವ್ರಿಗೆ ಅಂತದ್ರಾಗಿ ಈಗ ಯಾಕೆ ಎದ್ರಕಂತ ಇದೆಯಾ? ನಾವಿದ್ದೀವಿ, ನಡಿ. ಏನೋ ತಪ್ಪಾಯ್ತು ಅಂತ ಕ್ಷಮೆ ಕೇಳಿದ್ಮೇಲೂ ಹಿಂಗೆ ನಿಗರ್ಕೊಂಡು ಹೋದ್ರೆ ಯಾರು ಏನೂ ಮಾಡೋಕ್ಕಾಗಲ್ಲ. ನಡಿ. ಸೇಳಿ, ಆ ಶಿಲ್ಪನ ಈ ಮನೆಗೆ ಸೇರ್ಸೋದೇ ಬೇಡ. ಅವರಪ್ಪ ಅಮ್ಮ ಬಂದೇವ್ ತಾನೆ, ಕರ್ಕೊಂಡು ಹೋಗ್ಬಿಡ್ಲಿ ಅವರು. ಏನು ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ? ನಾವು ಎಷ್ಟು ಹೇಳಿದ್ರು ಕೇಳಲಿಲ್ಲ.
ನಾವು ಹಂಗೆ ಮಾಡಿಲ್ಲ ಅಂತ ಹೇಳ್ದಂಗೆಲ್ಲ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಅವ್ರಿಗೆ ಇದೇ ಸರಿ, ಮನೆಗೆ ಸೇರಿಸಿದ್ದೆ ತಪ್ಪಾಯ್ತು. ಅವಳು ಮನೆ ಬಿಟ್ಟು ಹೋದ್ಮೇಲೆ ಮತ್ತೆ ಬಂದ್ಮೇಲೆ ನಾವು ಬಿಡ್ಕೊಂಬ್ಲೇಬಾರ್ದಾಗಿತ್ತು. ಬಿಡ್ಕೊಂಡು ತಪ್ಪು ಮಾಡಿದ್ವಿ. ಈಗ ಬರಲಿ, ನಾನೇನೆ ಆಚೆಗೆ ತಳ್ತೀನಿ. ನಮ್ಮ ಮನೆಗೆ ಬರಕ್ಕೆ ಬಂದರೆ ಅವಳೆಲ್ಲಾದ್ರೂ ಹೋಗಿ ಸಾಯ್ಲು ಹೇಳು, ನಮ್ಗೇನಂತೆ. ಅವಳಿಂದನ ನಾವು ಎಷ್ಟೇ ಚೆನ್ನಾಗಿ ಮರ್ಯಾದೆಯಿಂದ ಬದುಕ್ತೀವಿ ಅಂದ್ರೂ ನಮಗೆ ಯಾರು ಒಳ್ಳೆಯರಂತ ನಂಬಲ್ಲ. ಇವಳು ಮಾಡ್ಕೊಂಬರೋ ಒಂದಲ್ಲ ಎರಡಲ್ಲ, ಬರೇ ಇಂಥ ಮಾಡ್ಕೊಂಬರೋದು. ಅತ್ಯಾಸೆ ಬಿದ್ದು ದುಡ್ಡಾಸೆ ಬಿದ್ದು ಅವನಿನ ಹಿಂದೆ ಹೋಗಿ ಬರೀ ಮನೆಯಾಳ ಬುದ್ಧಿ ಮಾಡ್ತಾಳೆ. ಏನಪ್ಪ ನೀನೇ ಅದೇನು ಹೇಳ್ತೀಯ ಹೇಳು. ಅವರು ಬರ್ತಾ ಇದಾರೆ ಅನ್ಸುತ್ತೆ, ಇಲ್ಲಿಗೆ ಬರ್ತಾರೆ. ಮನೆಗೆ ಬಿಡ್ಕೊಂಬಂದು ಬಿಡೋದು ನಿನಗೆ ಸೇರಿದ್ದು. ನಾನೇನು ಹೇಳೋಕ್ಕಾಗಲ್ಲ. ನಾನೇನು ಹೇಳಕ್ಕೆ ಹೋದ್ರೆ ನೀನು ಅವಳಂಗೆ ಮನೆ ಸೊಸೆ ಆಗಿ ಬಂದಿರೋದು, ನಾನು ಎರಡನೇ ಹೆಂಡ್ತಿ, ನೀನು ಮನೆ ಬಿಟ್ಟೋಗಿದ್ದೆ ಹಂಗೆ ಹಿಂಗೆ ಅಂತಾನೆ ಬಾಯಿಗೆ ಬಂದಂಗೆ ಮಾತಾಡ್ತವೆ. ನನಗೇನಂತೆ, ನೀನೇ ಹೇಳ್ಕೆ, ಅದೇನು ಹೇಳ್ತೀಯ ಹೇಳು. ನಾನೆಲ್ಲ ಹೇಳ್ತೀನಿ, ಸುಮ್ಮನಿರು ನೀನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಆ ಶಿಲ್ಪಿದು ಯಾಕೆ ಜಾಸ್ತಿ ಆಯ್ತು, ಅವ್ರ ಅಪ್ಪ ಅಮ್ಮ ಬಂದೇವ್ರೆ ಅಂತಾನೆ ಇಷ್ಟೆಲ್ಲ ನಿಗರಾಡ್ತಾಳೆ ಅವಳು. ಯಾಕೆ ಬಂದೆ ಇನ್ನು ಯಾಕೆ ಬಂದೆ ಈ ಮನೆಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ನೀನು ನಿಮ್ಮ ಅಪ್ಪ ಅಮ್ಮನ ಜೊತೆಗೆ ಹೋಗ್ಬಿಡು, ಈ ಮನೆಗೆ ಬರಲೇಬೇಡ. ನಿನ್ನಿಂದ ನಾವು ಜೈಲು ಶಿಕ್ಷೆ ಎಲ್ಲ ಅನುಭವಿಸಂಗಾಯ್ತು. ಒಂದು ದಿವಸನಾಗಲಿ 2 ದಿವಸನಾಗಲಿ ಅವನೇ ಅವನ ಜೊತೆಗೆ ಹೋಗಿ ದುಡ್ಡು ಕೊಟ್ಟು ಜಗಳ ಮಾಡ್ಕೊಂಡು ನಮ್ಮ ತಲೆಗೆ ತಂದುಬಿಟ್ಟಲ್ಲ ನೀನು. ನಿನ್ನ ಯಾರು ಹೋಗು ಅಂತ ಹೇಳಿದ್ದು, ಅವ್ನಿಗೆ ಯಾರು ದುಡ್ಡು ಕೊಡು ಅಂತ ಹೇಳಿದ್ದು? ಅಯ್ಯೋ ಸಾರಿ ಕೇಳಿದ್ವಲ್ಲ, ಯಾಕೆ ಹಂಗಾಡ್ತಾ ಇದ್ದೀರಾ? ಬಿಡಿ, ಈ ಮನೆಗೆ ಬರ್ದೆ ನಾನು ಇನ್ನು ಎಲ್ಲಿಗೆ ಹೋಗೋಣ ಹೇಳು? ತೆಗಿ, ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ, ನೀನು ಸುಮ್ಮನೆ ಇಲ್ಲದ ಕ್ಯಾತೆ ತೆಗಿಬೇಡ. ಕ್ಷಮಿಸ್ಬಿಡು ಅಂತಾನ ನಮ್ಮ ಅಪ್ಪ ಅಮ್ಮನ ಕೇಳಿದ್ರು, ನಾನು ಕೇಳಿದೆ. ಮತ್ತಿನ್ನೇನು ನಿನ್ನ ಗಲಾಟೆ ಇಲ್ಲಿ ಬಂದು ಬರಪ್ಪ ಅಮ್ಮ. ನೀವು ಒಳಕ್ಕೆ ಹೋಗಕ್ಕೆ ನಾನು ಬಿಡಲ್ಲ ಅಷ್ಟೇನೆ. ಹೋಗ್ತಾ ಇರಿ, ನಿಮ್ಮ ಮಗಳನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ. ಇವಳಿಂದ ನಮಗೆ ಸಾಕಾಗೈತಿ. ಇವಳು ಬೇಡವಾ? ಏನೋ ಎದುರಿಸ್ತಾ ಇದ್ಯಾ? ಇವಳಿಗೆ ಸುಳ್ಳು ಹೇಳಿ ಮೋಸ ಮಾಡಿ ಮದುವೆ ಮಾಡ್ಕೊಂಡು ಇವಳ ಜೀವನನೇ ನರಕ ಮಾಡಿ ಈಗ ಮನೆಗೆ ಸೇರ್ಸಲ್ಲ ಅಂತೀಯ? ಎಷ್ಟು ಧೈರ್ಯ ಇದ್ರೆ ನೀನು ಹಿಂಗೆ ಮಾಡ್ತೀಯ? ನೀನು ಮಾಡಿರೋ ಮೋಸಕ್ಕೆ ನಿನ್ನ ಒದ್ದು ಒಳಗೆ ಹಾಕ್ಸ್ಬೇಕಾಗಿತ್ತು. ಅಂಥದ್ರಲ್ಲಿ ಏನು ನನ್ನ ಮಗಳಿಗೆ ತಾಳಿ ಕಟ್ಟಿದ್ಯಾ ಅಂತ ಹೇಳಿ ನಾವು ಅನುಸರಿಸ್ಕೊಂಡು ಸುಮ್ಮನೆ ಇದ್ದೀವಿ. ಇಲ್ದಿದ್ರೆ ಏನೂ ಇಲ್ಲ. ನಿನ್ನ ಸುಮ್ಮನೆ ಒಳಗೆ ಸೇರ್ಸಿರ ಸರಿ. ಏನಕ್ಕ ಎದುರಿಸ್ತಾ ಇದೆಯಾ? ಅಲ್ಲ, ನಾವೇನೇನು ಅವಳೇನು ಮನೆ ಬಿಟ್ಟು ಹೋಗು ಅಂತ ಹೇಳಿದ್ವಿ. ಅವಳಾಗಿ ಅವಳು ಬಿಟ್ಟು ಹೋಗಿ ಅವನ ಜೊತೆ ಅದು ಇದು ಅಂತೇಳಿ ಕೊಡಿಸ್ಕೊಂಡು ದುಡ್ಡು ಕೊಟ್ಟು ಅವನಿಗೆ ಅದು ಇದು ಮಾಡ್ಕೊಂಡು ಜಗಳ ಮಾಡ್ಕೊಂಡು ನೀವು ಬಂದು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ನಮ್ಮನ್ನೇ ಒಳಗೆ ಹಾಕ್ಸಿದ್ರಿ. ಈಗ ನೋಡಿದ್ರೆ ಹಿಂಗೆ ಎದುರಿಸ್ತಾ ಇದ್ದೀರಾ? ಹಿಂಗೆಲ್ಲ ಎದುರಿಸ್ಬೇಡಿ, ಸುಮ್ಮನೆ ಹೋಗ್ರಿ. ನೋಡಿ, ಸುಮ್ಮನೆ ಮನೆಗೆ ಬಿಟ್ಕೊಂಡ್ರೆ ಸರಿ, ಇಲ್ಲಾಂದರೆ ಏನೂ ಇಲ್ಲ, ಕಂಪ್ಲೇಂಟ್ ಕೊಟ್ಟು ಮತ್ತೆ ಒಳಗೆ ಹಾಕಿಸ್ಬಿಡ್ತೀನಿ. ಏನು ಅಂದ್ಕೊಂಡಿದ್ದೀರಾ ನಾನು ಅಂದರೆ? ಇಷ್ಟು ದಿನ ನಾನು ಬಂದಿಲ್ಲ ಅಂತ ಹೇಳಿ ನನ್ನ ಮಗಳಿಗೆ ಇಲ್ಲದ್ದೆಲ್ಲ ಹಿಂಸೆ ಕೊಟ್ಟಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸುಮ್ಮನೆ ಮನೆಗೆ ಬಿಟ್ಕೊಂಡ್ರೆ ಸರಿ, ಇಲ್ಲಾಂದರೆ ಜೈಲಿಗೆ ಹಾಕಿಸ್ಬಿಡ್ತೀನಿ. ಸಾಯ ತಕ್ಕನ ಜೈಲಿನಾಗ ಇರಬೇಕಾಗುತ್ತೆ ನೀವಿಬ್ರು ಎಂತ ಕಳ್ಳರು ಅಂತನ ಎಲ್ಲರಿಗೂ ಗೊತ್ತಿದೆ. ಅದಕ್ಕೆ ಮತ್ತೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಸಿದ್ದು ನೀವೇ ಏನೋ ಮಾಡಿರ್ತೀರಾ ಅಂತನ. ಈಗೇನೋ ಗೊತ್ತಾದ್ಮೇಲೆ ಬಿಟ್ಟಿದ್ದಾರೆ ತಾನೆ, ಮತ್ತಿನ್ನೇನು ನಿಮ್ಮದು ಗಲಾಟೆ? ಗಲಾಟೆ ಏನು ಅಂದರೆ ನಿಮ್ಮ ಮಗಳು ಮಾಡಿರೋ ಕಿತಾಪತಿಗೆ ಇವಳು ಬಂದಾಗಿಂದನ ನನಗೂ ನೆಮ್ಮದಿನೇ ಇಲ್ದಂಗೆ ಆಗೈತಿ. ನಾವು ಹೆಂಗೋ ಈಗ ಇವಳು ತರಕಾರಿ ಮಾರ್ಕೊಂಡು ನಾನು ಹೆಂಗೋ ಕೂಲಿ ಮಾಡ್ಕೊಂಡು ಇದ್ವಿ. ಇವಳು ಮತ್ತೆ ಬಂದು ಸೇರ್ಕೊಂಡು ಅವನ ಜೊತೆ ಜಗಳ ಮಾಡ್ಕೊಂಡು, ಅದು ಅಲ್ಲದೆ ಅವ್ನ ಮದುವೆ ಆದರೆ ಇವಳಿಗೆ ಯಾಕೆ ಚಿಂತೆ? ಆ ಮದುವೆ ಹಾಳು ಮಾಡೋಕ್ಕೆ ಯಾಕೆ ಹೋಗ್ಬೇಕಾಗಿತ್ತು? ಸುಮ್ಮನೆ ತೆಪ್ಪಗೆ ಬಿದ್ದಿರಬೇಕಾಗಿತ್ತು ಹೋಟ್ಲು ನೋಡ್ಕೊಂಡು. ಇಲ್ಲಾಂದರೆ ಮನೆಗೆ ಬಿದ್ದಿರಬೇಕಾಯ್ತು ಹೋಟ್ಲು ಮಾಡೋಕ್ಕಾಗಲಿಲ್ಲ ಅಂದರೆ. ಅವನ ಮದುವೆ ಹಾಳು ಮಾಡಿ ಅವ್ನ ಜೀವನ ಹಾಳು ಮಾಡಕ್ಕೆ ಹೋದ್ರೆ ಅವ್ನು ಸುಮ್ಮನೆ ಬಿಡ್ತಾನೆ? ಅವ್ರು ಮೊದಲೇ ಸಾವುಕಾರರು. ಹೋಗ್ಲಿ ಬಿಡೋ ಈರಾ, ಯಾಕೆ ಇವಾಗ ಅದೆಲ್ಲ ನಮ್ಮ ಮಾತು ಆಗಿದ್ದಾಗೋಯ್ತು. ಎಲ್ಲ ಒಳ್ಳೇದಾದ್ಮೇಲೆ ನೀವ್ಯಾಕೆ ಹಿಂಗೆ ಜಗಳ ಮಾಡ್ತಾ ಇದ್ದೀರಾ? ಸುಮ್ಮನೆ ಶಿಲ್ಪನ ಮನೆಗೆ ಸೇರಿಸ್ಕೊ. ಅವ್ರ ಅಪ್ಪ ಅಮ್ಮನೂ ಬಂದಿದ್ದಾರೆ, ಇನ್ಮೇಲೆ ಎಲ್ಲರೂ ಚೆನ್ನಾಗಿರ್ತೀರಾ. ಈಗ ಮತ್ತೆ ಜಗಳ ತೆಗಿಬೇಡಿ. ಸರಿ, ನೀನಾದ್ರೂ ಹೇಳು ನಿನ್ ಗಂಡನ್ಗೆ, ಸುಮ್ಮನೆ ಯಾಕೆ ಜಗಳ ಮಾಡ್ಕೊಂಡು ಇಲ್ದೇರ ಕಿರಿಕೆಲ್ಲ ಮಾಡ್ಕೊಂತೀರಾ? ಈಗೆಲ್ಲ ಒಳ್ಳೇದಾಗಬೇಕಾದ್ರೆ ನೀವು ಜಗಳ ತೆಗಿಬೇಡಿ. ಜಗಳ ತೆಗಿರತ್ತೆ ಇರೋದು ನಾವಲ್ಲ, ನಾವೆಷ್ಟು ಹೇಳಿದ್ವಿ? ನಾವು ಮಾಡಿಲ್ಲ, ನಮ್ಗೇನು ಗೊತ್ತಿಲ್ಲ ಅಂತಾನೆ. ಅದೇ ಅವ್ರ ಅಪ್ಪ ಅಮ್ಮ ಕೇಳಿಲ್ಲ, ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ರು. ಹಿಂದೆ ಮುಂದೆ ವಿಚಾರಣೆ ಮಾಡ್ದಲ್ಲೇನಿ. ಸುಮ್ಮನೆ ಈಗ ಮನೆ ಒಳಗೆ ಸೇರಿಸ್ತಿರೋ ಇಲ್ವೋ? ನಡಿಯಮ್ಮ ಶಿಲ್ಪಮ್ಮ, ನೀನು ಒಳಗೆ ನಡಿ. ಶಿಲ್ಪ, ನೀನೇನೋ ಒಳಗೆ ಕಾಲಿಗೆ ಏನಿಲ್ಲ, ಕಾಲು ಕತ್ತರಿಸ್ಬಿಡ್ತೀನಿ. ಸುಮ್ಮನೆ ನಡಿ ನೀನು. ಯಾಕೋ ಜಾಸ್ತಿ ಆಗ್ತೈತೆ, ಮತ್ತೆ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ಬೇಕಾ? ಜೈಲಿನಾಗೆ ಇರಬೇಕಾಗುತ್ತೆ ನೋಡು. ಸುಮ್ಮನೆ ಜಾಗ ಬಿಟ್ಟರೆ ಸರಿ. ಅಯ್ಯೋ ದೇವ್ರೆ, ಇವ್ರು ಬೇರೆ ಎದುರಿಸ್ತಾ ಇದ್ದಾರಲ್ಲಪ್ಪ ಜೈಲು ಅಂತನ. ಸುಮ್ಮನಿರೋದೇ ಒಳ್ಳೇದು ಅನ್ಸುತ್ತೆ. ಅಯ್ಯಪ್ಪ, ಜೈಲನ್ನ ಕಾಲ ಕಳಿಯೋಕ್ಕಾಗಲ್ಲ. 2 ದಿವಸ ಇದ್ದಿದ್ದಕ್ಕೆ ನನಗೆ ಓದ್ ಜೀವ ಬಂದಂಗೆ ಆಗೈತೆ. ಯಪ್ಪ, ಬೇಡ ಹೋದ್ರೆ ಹೋಗ್ಲಿ ಬಿಡು. ನಾವು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಂತ ಹೇಳಿ ಬಿಡ್ಕಮ್ಮನ. ಸರಿ ಆಯಿತು, ಏನೋ ಹೋದ್ರೆ ಹೋಗ್ಲಿ ಪಾಪ ಅಂತ ನಾವು ಮನೆಗೆ ಸೇರಿಸ್ತೀವಿ. ಇನ್ಮೇಲೆ ಇಂಥವೆಲ್ಲ ಜಗಳ ಮಾಡ್ಕೊಂಬೋದು ನಮ್ಮ ತಲೆಗೆ ತರೋದು ಎಲ್ಲ ಮಾಡಂಗಿದ್ರೆ ನಾವು ಸುಮ್ಮನಿರಲ್ಲ. ಅಯ್ಯೋ, ನನಗೂ ಗೊತ್ತಾಗುತ್ತೆ ಹೇಳು. ನಾನು ಯಾಕೆ ಇನ್ಮೇಲೆ ಅವನ ತಂಟಿಗೆ ಹೋಗೋಣ? ನಾನಾಯ್ತು, ನನ್ನ ಕೆಲಸ ಆಯ್ತು ಅಂತ ಮಾಡ್ಕೊಂಡಿರ್ತೀನಿ ಬಿಡು. ತೆಗಿ ಜಾಗನ. ಹಂಗೆ ಅಷ್ಟೇ ಅಲ್ಲ, ನಾವು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು. ಅದಿಲ್ಲ ಇದಿಲ್ಲ, ನನಗೆ ಅದು ಬೇಕು ಇದು ಬೇಕು ಅಂತ ನಾ ಜಗಳ ತೆಗಿಯಂಗಿಲ್ಲ. ನಿಮ್ಮ ಅಪ್ಪ ಅಮ್ಮ ಬಂದೇವ್ರೆ ಅಂತ ಹೇಳಿ ಆಮೇಲೆ ಏನಾದ್ರೂ ನೀನು ಅದು ಇದು ಅಂತನ ಮಾತಾಡಿದ್ರೆ ನಾವು ಏನು ಸುಮ್ಮನೆ ಇರಲ್ಲ. ಆಯ್ತಾಯ್ತು ಬಿಡು, ನನಗೂ ಗೊತ್ತಿದೆ. ಅಮ್ಮ ಅಪ್ಪ ಬರ್ರಿ, ಮನೆ ಒಳಗೆ ಹೋಗೋಣ.
ಹೆಂಗೋ ಎಲ್ಲ ಒಂದಾಗಿದ್ದೀರಾ, ಇನ್ಮೇಲೆ ಸುಖವಾಗಿರ್ರಿ. ಸರಿ ಕಣೆ ಶಿಲ್ಪ, ನಿಮ್ಮ ಅಪ್ಪ ಅಮ್ಮಗೆ ಏನಾರ ಕಾಫಿ ಟೀನೋ ಏನಾರ ಮಾಡಿಕೊಟ್ಟು ಅವ್ರು ಊರಿಗೆ ಹೋಗ್ತಾರೇನೋ ಕಳ್ಸು, ನಾನು ಹೋಗ್ತೀನಿ. ಸರಿ ಆಯ್ತು ಕಣೆ ರಾಣಿ, ಹೋಗು. ಅಪ್ಪ ಅಮ್ಮ ಕೂತ್ಕೊಳ್ರಿ, ಟೀ ಮಾಡ್ಕೊಂಬತ್ತೀನಿ, ಎಲ್ಲರಿಗೂ ಕುಡಿಯೋರಂತೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.